ಇನ್ನು ಕಾವೇರಿ ನೀರಿಗಾಗಿ ಒಂದು ಕಡೆ ರೈತರು, ಇನ್ನೊಂದು ಕಡೆ ಕನ್ನಡ ಸಂಘಟನೆಗಳು ಸಮರವನ್ನು ಸಾರ್ತಾ ಇದೆ. CWMA ಆದೇಶದ ವಿರುದ್ಧ ಲಿಟ್ರಲಿ ಈಗ ರೈತರು ಸಿಡಿದೆದ್ದಿದ್ದಾರೆ. ರೈತ ಸಂಘಟನೆಗಳು ಸಿಡಿದೆದ್ದು ನಿಂತಿದೆ. ಕಾವೇರಿಗಾಗಿ ರೈತರು, ಕನ್ನಡ ಸಂಘಟನೆಗಳ ಸಮರ. CWMA ಆದೇಶದ ವಿರುದ್ಧ ಸಿಡಿದೆದ್ದಂತಹ ರೈತ ಸಂಘಟನೆಗಳು ಮಂಡ್ಯ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ರೈತರ ಹೋರಾಟ ಅನ್ನುವಂಥದ್ದಾಗ್ತಾ ಇದೆ. ಹನಿ ನೀರು ಹರಿದರೂ ಬಂದ್ ಮಾಡೋದಾಗಿ ಆರ್ಭಟವನ್ನು ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ KRS ಮುಂಭಾಗದಲ್ಲಿ ಪ್ರತಿಭಟನೆ ಕೂಡ ಆಗುತ್ತೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಮಂಡ್ಯದ ಕಾವೇರಿ ನೀರಾವರಿ ನಿಗಮದ ಮುಂದೆಯೂ ಕೂಡ ಪ್ರೊಟೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ ಮತ್ತು ರೈತ ಸಂಘಟನೆಗಳ ಜಂಟಿ ಪ್ರತಿಭಟನೆ ಆರಂಭವಾಗುತ್ತಿದೆ. ಕಾವೇರಿ ಭವನದ ಮುಂದೆ ಕುಳಿತು ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ರೈತ ಸಂಘಟನೆಗಳು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಭದ್ರತೆಯನ್ನು ಕೂಡ ಈಗ ನೀಡಲಾಗ್ತಾ ಇದೆ. ಕಾವೇರಿ ನೀರಿಗಾಗಿ ರೈತರು ಮತ್ತು ಕನ್ನಡ ಪರ ಸಂಘಟನೆಗಳು ಈಗ ಹೋರಾಟವನ್ನು ಮಾಡ್ತಾ ಇದ್ದಾರೆ. CWMA ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನಿದೆ ಅದು ನೀಡಿರುವಂತಹ ಆದೇಶವನ್ನು ವಿರೋಧಿಸಿ ಈಗ ಪ್ರತಿಭಟನೆ ಅನ್ನುವಂಥದ್ದು ಆಗ್ತಾ ಇದೆ. ಹನಿ ನೀರು ಹರಿದು ಬಂದರೂ ಬಂದ್ ಮಾಡೋದಾಗಿ ಈಗ ಆರ್ಭಟವನ್ನು ಮಾಡ್ತಾ ಇದ್ದಾರೆ. ಅಂದರೆ ಕಾವೇರಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಜೀವನದಿ, ಕರ್ನಾಟಕದಲ್ಲಿಯೇ ಹುಟ್ಟಿ ಹರಿದು ಪಕ್ಕದ ರಾಜ್ಯವಾಗಿರುವಂತಹ ತಮಿಳುನಾಡನ್ನು ತಲುಪುತ್ತೆ. ಆದ್ದರಿಂದ ಕಾವೇರಿಯ ಮೂಲ ನಿವಾಸ ಕರುನಾಡ ಆಗಿರೋದ್ರಿಂದ ಕಾವೇರಿಯ ಬಹುಭಾಗ ನೀರು ಕರ್ನಾಟಕಕ್ಕೆ ಇರಬೇಕು ಅನ್ನುವಂಥದ್ದು ಕನ್ನಡಿಗರ ವಾದ. ಕಾವೇರಿ ನೀರು ನಮಗೂ ಸಲ್ಲಬೇಕು ಅನ್ನುವಂಥದ್ದು ತಮಿಳುನಾಡಿನ ವಾದ. ಈಗ ಕಾವೇರಿ ನೀರನ್ನು ಬೇರೆ ರಾಜ್ಯಕ್ಕೆ ಬಿಡಬಾರದು ಅನ್ನುವಂತಹ ಹೋರಾಟ ಈಗ ರಾಜ್ಯದ ವಿವಿಧೆಡೆ ಆಗ್ತಾ ಇದೆ. ಈಗ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರೋದು ಮಂಡ್ಯದಲ್ಲಿ ಆಗ್ತಾ ಇರುವಂತಹ ಹೋರಾಟ. ಮಂಡ್ಯದ ಹೋರಾಟದಲ್ಲಿ CT ಮಂಜುನಾಥ್ ರೈತ ಹೋರಾಟಗಾರರು ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಬನ್ನಿ ಅವ್ರು ಏನು ಮಾತಾಡಿದ್ದಾರೆ ಅಂತ ಕೇಳ್ಕೊಂಬರೋಣ. ಬೈಟ್ ಪ್ಲೀಸ್. ಕನ್ನಡಿಗರ, ರೈತರ, ಮಣ್ಣಿನ ಮಕ್ಕಳ ತೀವ್ರ ಒತ್ತಡದ ನಡುವೆ ಘನ ಸರ್ಕಾರ ಎಚ್ಚೆತ್ತು ಒಂದು ರಿವ್ಯೂ ಪಿಟಿಷನ್ನ CWMA ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಸಲ್ಲಿಸಿರ್ತಕ್ಕಂಥದ್ದು ಶ್ಲಾಘನೀಯವಾದಂಥ ವಿಚಾರ. DK ಶಿವಕುಮಾರ್ ಅವರು ಇವತ್ತು ಹೈಕಮಾಂಡ್ ಒತ್ತಡಕ್ಕೆ ಏನಾರ ಮಾಡಿದು, ಇಲ್ಲ ತಮಿಳುನಾಡ ಜೋಸೆಫ್ ಅವ್ರನ್ನ ಓಲೈಕಿಸ್ಕೊಳ್ಳೋಕ್ಕೋಸ್ಕರ, ಇಲ್ಲ ಸೋನಿಯಾ ಗಾಂಧಿನೋ ರಾಹುಲ್ ಗಾಂಧಿನೋ ಒತ್ತಡದಿಂದ ಏನಾರ ನೀರು ಬಿಟ್ಟರೆ ಅವ್ರೇನು ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳಿದರು. ಮೇಕೆದಾಟು ಪಾದಯಾತ್ರೆ ಸಂದರ್ಭದಲ್ಲಿ ಕಲಾವಿದರು ಮೇಕೆದಾಟು ಪಾದಯಾತ್ರೆ ಭಾಗವಹಿಸಲಿಲ್ಲ ಅಂದರೆ ನಿಮ್ಮ ನಟ್ಟು ಬೋಲ್ಟನ್ನು ಯಾವ ರೀತಿ ನಾವು ಟೈಟ್ ಮಾಡೋದು ಅಂತ ಗೊತ್ತು ಅಂತ ಹೇಳಿದರು. ಇವತ್ತು ಅವರಿಗೆ ಒಂದು ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಇವತ್ತೇನಾರು ರೈತರಿಗೆ ನೀವು ದ್ರೋಹ ಬಗ್ದು ತಮಿಳುನಾಡಿಗೆ ನೀರು ಬಿಟ್ಟಿದ್ದೆ ಆದರೆ ನಿಮ್ಮ ನಟ್ಟು ಬೋಲ್ಟು ಏನಿದೆ ಅದನ್ನು ಟೈಟ್ ಮಾಡುವಂಥ ಕೆಲಸವನ್ನು ಕನ್ನಡಿಗರು ಮಾಡ್ತಾರೆ. ಹಾಗಾಗಿ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಕೂಡಲೇ ನೀರು ಹರಿಸ್ಬೇಕು. ಏನು ಲಾಸ್ ಆಗಿದೆ ಆ ಬೆಳೆಗಳಿಗೆ 50,000 ರೂಪಾಯಿ ಪರಿಹಾರ ಕೊಡಬೇಕು. ಏನೇ ವ್ಯತಿರಿಕ್ತವಾದಂತಹ ಆದೇಶ ಬಂದರೂ ಕೂಡ ಅದನ್ನು ಏನು ಬಂಗಾರಪ್ಪನವರ ಕಾಲದಲ್ಲಿ ಸುಗ್ರೀವಾಜ್ಞೆಯನ್ನು ತಂದು ನಮ್ಮ ಕನ್ನಡಿಗರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಿದರು. ಆ ದಿಟ್ಟತನವನ್ನು ತೋರಿಸ್ಬೇಕು. ಯಾಕೆಂದರೆ ಪದೇ ಪದೇ DK ಶಿವಕುಮಾರ್ ಹೇಳ್ತಾನೆ ಇರ್ತಾರೆ, ನಾನು ಬಂಗಾರಪ್ಪನವ್ರ ಶಿಷ್ಯ ಅಂತ. ಶಿಷ್ಯ ಅಂತ ಹೇಳ್ಕೊಳ್ಳೋದಲ್ಲ, ಅವರ ನಡೆ ನುಡಿ ಏನಿತ್ತು ಅದನ್ನು ಕೂಡ ಅನುಸರಿಸ್ಕೊಂಡು ಕನ್ನಡಿಗರ ಹಿತವನ್ನು ಕಾಪಾಡಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡ್ತೀನಿ. ಅಪ್ಪಿ ನೀರು ಬಿಟ್ಟಿದ್ದೆ ಆದರೆ ಕರ್ನಾಟಕ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ, ಎಲ್ಲಿವರೆಗೂ ಬರ್ತಾ ಇದೆ ಈ ಹೋರಾಟ? ಅಂದರೆ ರೈತರು ಬಹಳ ತೀವ್ರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮತ್ತು ರೈತರಿಗೆ ಕನ್ನಡ ಪರ ಸಂಘಟನೆಗಳು ಕೂಡ ಸಾಥ್ ಕೊಡ್ತಾ ಇದೆ. ಎಷ್ಟಿದೆ ಲಕ್ಷ್ಮಿ ಹೋರಾಟದ ತೀವ್ರತೆ ಅನ್ನುವಂಥದ್ದು ಎಷ್ಟಿದೆ? ಶ್ರೀನಿವಾಸ್, ಈಗಾಗಲೇ ಏನು ಕಾವೇರಿ ನೀರು ಕನ್ನಡ ವಿಚಾರಕ್ಕೆ ಬಂದ್ರೆ ಯಾವತ್ತೂ ಸಹ ಕನ್ನಡಿಗರು ಸುಮ್ಮನೆ ಇಲ್ಲದೇ ಇರುವಂತಹ ಸಮಯವೇ ಇಲ್ಲ. ಯಾಕೆಂತಂದ್ರೆ ಕನ್ನಡ ವಿಚಾರ ಬಂದ್ರೆ ಸಾಕಷ್ಟು ಬಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ಸಹ ಈಗ ಕಾವೇರಿ ವಿಚಾರಕ್ಕೆ ಅಂತ ಬಂದಾಗ ಸಾಕಷ್ಟು ಕನ್ನಡ ಪರ ಹೋರಾಟಗಾರರು ತಿಳಿದಿದ್ದರು ಅಂತದ್ದು. ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ನಾನಾ ಭಾಗಗಳಲ್ಲೂ ಸಹ ಈಗ ಪ್ರೊಟೆಸ್ಟ್ ಮಾಡೋದ್ರ ಮುಖಾಂತರವಾಗಿ ಏನು ಒಂದು ರೀತಿಯಲ್ಲಿ ಕನ್ನಡಿಗರು ತಮ್ಮ ಇನ್ನು ಕೆರಳಿರುವಂತಹ ವಿಚಾರ. ಸದ್ಯಕ್ಕೆ ಇವತ್ತು ಸಹ ಬೆಂಗಳೂರಿನ ಸಾಕಷ್ಟು ಭಾಗಗಳಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡುವುದಕ್ಕೆ ಮುಂದಾಗಿರುವಂತದ್ದು. ಒಂದು ಕಡೆ ಮಂಡ್ಯದಲ್ಲಾಗಿರ್ಬೋದು, ಇನ್ನೊಂದು ರಾಮನಗರದಲ್ಲಾಗಿರ್ಬೋದು. ಮೊದಲು ನಾವು ಬೆಂಗಳೂರಿನಲ್ಲಿ ಇವತ್ತು ಎಲ್ಲಾ ಕನ್ನಡ ಪರ ಹೋರಾಟಗಾರರು ಕರ್ನಾಟಕವನ್ನ ಬಂದ್ ಮಾಡುವಂತಹ ನಿಟ್ಟಿನಲ್ಲಿ ಸಭೆಯನ್ನ ಮಾಡುವುದಕ್ಕೆ ಇವತ್ತು ಬೆಂಗಳೂರಿನಲ್ಲಿ ಮುಂದಾದ್ರೆ, ಅದ್ರ ಜೊತೆಗೆ ಫ್ರೀಡಂ ಪಾರ್ಕ್ ನಲ್ಲಿ ಕನ್ನಡ ಸಿನಿತಾರಿಯರು ಸಹ, ಜೊತೆಗೆ ಸಿನಿಮಾ ರಂಗದ ನಟನಟಿಯರು ಸಹ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ಮಾಡೋದ್ರ ಮುಖಾಂತರವಾಗಿ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬಾರ್ದು ಅಂತ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದ್ರ ಜೊತೆಗೆ ಮಂಡ್ಯದಲ್ಲಿ
ಕಾವೇರಿ ನೀರಾವರಿ ನಿಗಮದ ಮುಂದೆಯೂ ಸಹ ಪ್ರೊಟೆಸ್ಟ್ ಅನ್ನ ಮಾಡುವುದಕ್ಕೆ ಅಲ್ಲಿಯೂ ಸಹ ಸಾಕಷ್ಟು ಜನರು ಹೋರಾಟವನ್ನ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಇದನ್ನ ಜೊತೆಗೆ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ಏನು ಅಂತಂದ್ರೆ, ಯಾವಾಗ ಏನು ಕಾವೇರಿ ಜಲ ಅಂದ್ರೆ ನೀರನ್ನ ತಮಿಳ್ನಾಡಿಗೆ ಬಿಡ್ಬೇಕು ಅನ್ನುವಂತಹದ್ದು ಪ್ರಕಟಣೆ ಆಯ್ತು, ಅವಾಗ್ಲಿಂದಲೂ ಸಹ ಕನ್ನಡಿಗರು ಸಿಡಿದೆದ್ದಿರುವಂತದ್ದು. ಈಗ ಅದರ ಬಳಿಕ ನಿನ್ನೆ ಸಂಜೆ ರಾಮನಗರದಲ್ಲೂ ಸಹ ಪಂಜಿನ ಮೆರವಣಿಗೆಯನ್ನ ಮಾಡೋದ್ರ ಮುಖಾಂತರವಾಗಿ ಹೋರಾಟ ಮಾಡಿರುವಂತಹದ್ದು. ಒಟ್ಟಾರೆಯಾಗಿ ಯಾವಾಗ ತಮಿಳುನಾಡಿಗೆ ನೀರನ್ನ ಬಿಡಬೇಕು ಅನ್ನುವಂತಹ ಆದೇಶ ಬಂತು, ಅದನ್ನ ವಿರೋಧಿಸಿ ಸಾಕಷ್ಟು ಕಡೆಗಳಲ್ಲಿ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದಾದ ಬಳಿಕ ನಿನ್ನೆಯೂ ಸಹ ಏನು ಒಂದು ಆದೇಶ ಬಂದಿದೆ, ಮತ್ತೆಯೂ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅನ್ನುವಂತಹದ್ದು. ಅದರ ಬಳಿಕವೂ ಸಹ ಏನು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಾವೇರಿಗಾಗಿ ಕೆರಳಿರುವಂತಹ ಕನ್ನಡಿಗರು ಸಂಪೂರ್ಣವಾಗಿ ನಾವು ಕರ್ನಾಟಕವನ್ನ ಬಂದ್ ಮಾಡ್ತೇವೆ, ಸರ್ಕಾರ ಇದ್ರ ಬಗ್ಗೆ ಮಾತಾಡ್ಬೇಕು, ಏನು ಡೆಲ್ಲಿನ ರಿಪೋರ್ಟ್ ಅನ್ನ ತಂದಿದೆ, ಆ ರಿಪೋರ್ಟ್ ಅನ್ನ ಬದಲಾವಣೆ ಮಾಡ್ಬೇಕು. ಯಾಕೆಂತಂದ್ರೆ 15 ದಿನಗಳ ಕಾಲ ನಾವು ತಮಿಳುನಾಡಿಗೆ ನೀರ್ ಬಿಟ್ರೆ ಬೆಂಗಳೂರಿಗರಿಗೆ, ಜೊತೆಗೆ ಮಂಡ್ಯ, ರಾಮನಗರ್, ಮೈಸೂರಿಗರಿಗೆ ಕುಡಿಯೋದಕ್ಕೆ ನೀರಿನ ಸಾಕಾಗೋದಿಲ್ಲ ಅನ್ನುವಂತಹದ್ದು. ಇದನ್ನ ಗಮನಿಸಲೇಬೇಕು ಅನ್ನುವಂತಹದ್ದು ಸದ್ಯಕ್ಕೆ ಕರ್ನಾಟಕ ಕನ್ನಡ ಜಲ ನೆಲ ಅಂತ ಬಂದಾಗ ನಾವೆಲ್ಲ ಕನ್ನಡಿಗರು ಒಂದು ಅನ್ನುವಂಥದ್ದು ಸದ್ಯಕ್ಕೆ ಎದ್ ಕಾಣ್ತಾ ಇರುವಂತಹ ವಿಚಾರ. ಓಕೆ, ಧನ್ಯವಾದಗಳು ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರಕ್ಕೆ ಕನ್ನಡ ಸಂಘಟನೆಗಳು ಈಗ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಮುಂಬರುವಂತಹ ದಿನಗಳಲ್ಲಿ ರಾಜ್ಯವನ್ನು ಬಂದ್ ಮಾಡೋದಕ್ಕೆ ಸಂಘಟನೆಗಳು, ರೈತ ಸಂಘಟನೆಗಳು ಮುಂದಾಗ್ತಾ ಇದೆ.